ನಮಸ್ಕಾರ. ನಾವೆಲ್ಲರೂ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ದಿನಾಗ್ಲೂ ಒಂದೊಂದು ಮುದ್ರೆ ಬಗ್ಗೆ ತಿಳ್ಕೊಳ್ಳೋಣ. ಈಗ ಎಕ್ಸಾಮ್ ಟೈಮ್ ಅಲ್ವಾ, ಹಾಗಾಗಿ ಫಸ್ಟ್ ಮಕ್ಕಳಿಗೋಸ್ಕರ ಜ್ಞಾನ ಮುದ್ರೆನ ಹೇಳ್ಕೊಡ್ತೀನಿ. ವಿಡಿಯೋದಲ್ಲಿ ತೋರಿಸಿರೋ ಥರ ಹೆಬ್ಬೆರಳಿನ ತುದಿ ಮತ್ತು ತೋರು ಬೆರಳಿನ ತುದಿಯನ್ನು ಸ್ಪರ್ಶಿಸಬೇಕು. ಅಂದರೆ ಹೆಬ್ಬೆರಳು ಮತ್ತು ತೋರು ಬೆರಳು ಎರಡನ್ನೂ ಟಚ್ ಮಾಡಬೇಕಾಗತ್ತಾ. ಉಳಿದ 3 ಬೆರಳುಗಳನ್ನು ನೇರವಾಗಿ ಇಟ್ಕೊಳ್ಬೇಕು. ಅಂಗೈಯನ್ನು ಮೇಲ್ಮುಖವಾಗಿ ಇರಿಸಿಕೊಳ್ಳಬೇಕು. ಹೀಗೆ ಸುಮಾರು 7 ರಿಂದ 8 ನಿಮಿಷಗಳ ಕಾಲ ಇಟ್ಟುಕೊಳ್ಳಬೇಕಾಗುತ್ತದೆ. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಟೆನ್ಷನ್ ದೂರವಾಗುತ್ತೆ, ಮತ್ತು ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಮಕ್ಕಳಿಗೆ ಅಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದರಿಂದ ಮಕ್ಕಳಲ್ಲಿ ಕೋಪ, ಹಠಮಾರಿತನ, ಚೇಷ್ಟೆಗಳು ಮಾಡೋದು, ಸುಳ್ಳು ಹೇಳೋದು ಇದೆಲ್ಲ ದೂರ ಇಡ್ಬೋದು. ಆ್ಯಕ್ಚುಲಿ ಜ್ಞಾನ ಮುದ್ರೆಯನ್ನು ಬರೀ ಮಕ್ಕಳು ಮಾತ್ರ ಅಲ್ಲ, ಯಾರು ಬೇಕಾದರೂ ಮಾಡಬಹುದು. ಸರಿನಾ? ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.